ಹಾಯ್ ಫ್ರೆಂಡ್ಸ್, ಸುಖೇತಾ HS ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ಮಾರಲ್ ಆಫ್ ದ ಸ್ಟೋರಿ ಏನು ಅಂತ ಅಂದರೆ, ಒಂದು ಕಾಡಿನಲ್ಲಿ ಕಾಡಿನ ರಾಜ ಸಿಂಹ ವಾಸವಾಗಿರುತ್ತೆ. ಅದು ಹಾಗೆ ಕಾಡಿನಲ್ಲಿ ವಿಹಾರ ಮಾಡಿಕೊಂಡು ಹೋಗ್ತಾ ಇರುವಾಗ ಅದರ ಬೇಟೆಯನ್ನು ನೋಡುತ್ತೆ. ಒಂದು ಜಿಂಕೆ ಅಲ್ಲಿ ಚೆನ್ನಾಗಿ ಆಟ ಆಡ್ತಾ ಇರುತ್ತೆ. ಇದು ಬೇಗ ಹೋಗಿ ಅದರ ಮೇಲೆ ಹಾರಿ ಅದನ್ನು ಬೇಟೆ ಆಡಿ ಅದನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ತುಂಬ ಹಸಿದಿದ್ದ ಕಾರಣ ತುಂಬ ಬೇಗನೆ ಅದನ್ನು ತಿಂತಾ ಇರುತ್ತೆ. ಇದನ್ನೇ ನೋಡ್ತಾ ಇದ್ದಂತಹ ಮರಕುಟುಕ ಮರದ ಮೇಲೆ ಕುತ್ಕೊಂಡು ನೋಡ್ತಾ ಇರುತ್ತೆ. ಆಗ ಇದು ಬೇಗ ತಿನ್ನುವಾಗ ಅದರ ಜಿಂಕೆಯ ಮೂಳೆ ಒಂದು ಸಿಂಹದ ಗಂಟಲಿನಲ್ಲಿ ಸೇರ್ಕೊಳ್ಳುತ್ತೆ. ಅದು ಏನೇ ಮಾಡಿದ್ರೂ ತೆಗೆಯೋದಕ್ಕಾಗಲ್ಲ, ತುಂಬ ನರಳಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮರಕುಟುಕಕ್ಕೆ ಅದನ್ನು ನೋಡಿ ಪಾಪ ಅಂತ ಅನ್ಸುತ್ತೆ. ತಕ್ಷಣ ಸಿಂಹನ ಹತ್ರ ಓಡಿ ಬಂದು ಹೇಳುತ್ತೆ, ಏನಾಯ್ತು ಅಂತ ಕೇಳುತ್ತೆ. ಆಗ ಅದು ಹೇಳುತ್ತೆ, ನಾನೀಗ ಆಹಾರ ತಿನ್ನುವಾಗ ಒಂದು ಮೂಳೆಯ ಬಂದು ನನ್ನ ಗಂಟಿನಲ್ಲಿ ಸಿಕ್ಕಾಕೊಂಡಿದ್ದೆ, ಅದನ್ನು ಏನು ಮಾಡಿದ್ರು ತೆಗಿಯೋಕ್ಕಾಗ್ತಾ ಇಲ್ಲ ಅನ್ನತ್ತೆ. ಆಗ ಮರಕುಟುಕ ಹೇಳುತ್ತೆ, ನಾನು ನಿನಗೆ ಹೆಲ್ಪ್ ಮಾಡಲಾ, ಹೋಗಿ ಅದನ್ನು ತೆಗಿಲ್ಲ ಅಂತ ಕೇಳುತ್ತೆ. ತಕ್ಷಣ ಸಿಂಹಗೆ ಖುಷಿ ಆಗತ್ತೆ. ಸರಿ ಆಯಿತು ತೆಗಿ ಅಂತ ಹೇಳುತ್ತೆ. ಆದರೆ ಮರಕುಟುಕಗೆ ಭಯ ಆಗತ್ತೆ. ಇದು ಮಾಂಸಾಹಾರಿ ಪ್ರಾಣಿ, ನಾನು ಗಂಟಲಿನ ಒಳಗೆ ಹೋಗಿ ಅದನ್ನು ತೆಗಿದ ತಕ್ಷಣ ಇದು ಬಾಯಿ ಮುಚ್ಕೊಂಡ್ರೆ ನನ್ನನ್ನು ನುಂಗ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ, ಆದರೆ ನೀನು ನನ್ನನ್ನು ನುಂಗಬಾರ್ದು ಅಂತ ಕೇಳುತ್ತೆ. ಸರಿ ಆಯಿತು, ನಾನು ನುಂಗೋದಿಲ್ಲ, ನೀನು ನನಗೆ ಹೆಲ್ಪ್ ಮಾಡು ಅಂತ ಹೇಳುತ್ತೆ ಸಿಂಹ. ಆಗ ಮರಕುಟುಕ ಏನು ಮಾಡುತ್ತೆ, ಆದರೂ ಇದಕ್ಕೆ ಸಿಂಹದ ಮೇಲೆ ನಂಬಿಕೆ ಬರೋದಿಲ್ಲ. ಓಡೋಗಿ ಒಂದು ಕೋಲನ್ನು ತಗೊಂಬಂದು ಸಿಂಹದ ಬಾಯಿಗೆ ಅಡ್ಡವಾಗಿ ಇಡುತ್ತೆ. ಅದು ಬಾಯನ್ನು ಮುಚ್ಚಕ್ಕೆ ಆಗದೆ ಇರುತ್ತೆ. ಅಡ್ಡವಾಗಿ ಇಟ್ಟು ಅದು ಸಿಂಹದ ಬಾಯಿ ಒಳಗೆ ಹೋಗಿ ಅಲ್ಲಿ ಸಿಕ್ಕಾಕೊಂಡಂತಹ ಮೂಳೆಯನ್ನು ತೆಗೆದುಬಿಟ್ಟು ಹೊರಗಡೆ ಬಂದು ನಂತರ ಸಿಂಹದ ಬಾಯಿ ಒಳಗೆ ಇಟ್ಟಂತಹ ಕೋಲನ್ನು ತೆಗೆದು ಅಲ್ಲಿಂದ ಹಾರಿ ಹೋಗುತ್ತೆ. ನಂತರ ಸಿಂಹಕ್ಕೆ ರಿಲೀಫ್ ಆಗುತ್ತೆ. ಸದ್ಯ ಆ ಮೂಳೆ ಹೋಯ್ತಲ್ಲ ಅಂತ ಹೇಳಿ ಖುಷಿಯಿಂದ ಅಲ್ಲಿಂದ ಆಹಾರ ತಿಂದು ಮುಂದಕ್ಕೆ ಹೋಗುತ್ತೆ. ಹೀಗೆ ಕೆಲವು ದಿನಗಳ ಕಳೆಯುತ್ತೆ. ನಂತರ ಒಂದು ದಿನ ಮರಕುಟುಕ ಒಂದು ಮರದ ಮೇಲೆ ಕುತ್ಕೊಂಡು ಮರವನ್ನು ಕುಟ್ತಾ ಇರುವಾಗ ಸಿಂಹನ ನೋಡುತ್ತೆ. ಅದೇ ಸಿಂಹ ಇಲ್ಲಿ ಬಂದಾಗ ಸಿಂಹನ ಹತ್ರ ಇದು ಹೆಲ್ಪ್ ಕೇಳೋಣ, ನಾನು ಒಂದಿನ ಹೆಲ್ಪ್ ಮಾಡಿದ್ನಲ್ಲ, ಇದು ನನಗೆ ಹೆಲ್ಪ್ ಮಾಡುತ್ತಾ ನೋಡೋಣ ಅಂತ ಹೇಳಿ ಸಿಂಹರಾಜ ಅಂತ ಕರೆಯುತ್ತೆ. ತಕ್ಷಣ ಸಿಂಹ ಯಾರದು, ಮರಕುಟುಕವಾ ಅಂತ ಕೇಳುತ್ತೆ. ತಕ್ಷಣ ಇದರ ವಾಯ್ಸ್ ಯಾಕೋ ಚೇಂಜ್ ಇದೆಯಲ್ಲ ಅಂತ ಅಂದ್ಕೊಂಡು, ಆದರೂ ಹೌದು ನಾನು ಮರಕುಟುಕ ಅಂತ ಹೇಳುತ್ತೆ. ಏನಾಗಬೇಕಿತ್ತು ಅಂತ ಕೇಳುತ್ತೆ ಸಿಂಹ. ಆಗ ಮರಕುಟುಕ ಹೇಳುತ್ತೆ, ನಾನು ಆ ದಿನ ನಿನಗೆ ಹೆಲ್ಪ್ ಮಾಡಿದ್ದೆ, ಸೊ ಇವತ್ತು ನೀನು ನನಗೆ ಹೆಲ್ಪ್ ಮಾಡಬಹುದಾ ಅಂತ ಕೇಳುತ್ತೆ. ಆಗ ಮಹಾರಾಜ ಸಿಂಹ ಹೇಳುತ್ತೆ, ನೋಡು ನಾನು ಆ ದಿನನೇ ನಿನಗೆ ಹೆಲ್ಪ್ ಮಾಡಿದ್ದೀನಿ, ಈಗ ಯಾಕೆ ನಾನು ನಿನಗೆ ಹೆಲ್ಪ್ ಮಾಡಬೇಕು ಅಂತ ಕೇಳುತ್ತೆ. ಆಗ ಇದಕ್ಕೆ ಆಶ್ಚರ್ಯ ಆಗುತ್ತೆ, ನೀನು ನನಗೆ ಆ ದಿನ ಏನು ಹೆಲ್ಪ್ ಮಾಡಿದೆ ಅಂತ ಕೇಳುತ್ತೆ. ಅದಕ್ಕೆ ಸಿಂಹ ಹೇಳುತ್ತೆ, ನೀನು ಆ ದಿನ ನನ್ನ ಬಾಯಿಯೊಳಗೆ ಹೋದಾಗ ನಾನು ಪ್ರೆಷರ್ ಕೊಟ್ಟು ಬಾಯಿಯನ್ನು ಮುಚ್ಚಿದ್ರೆ ನೀನು ಅಲ್ಲೇ ಸತ್ತೋಗ್ತಾ ಇದ್ದೆ, ಆದರೆ ನಾನು ನಿನಗೆ ಹಾಗೆ ಮಾಡ್ದೇನೆ ವಾಪಸ್ ಬಿಟ್ಟಿದ್ದೀನಿ, ಅಲ್ಲಿಗೆ ನಾನು ನಿನಗೆ ಹೆಲ್ಪ್ ಮಾಡಿ ಆಗಿದೆ ಅಂತ ಹೇಳುತ್ತೆ. ಆಗ ಮರಕುಟುಕರಿಗೆ ಸಿಟ್ಟು ಬರುತ್ತೆ, ಬೇಸರನೂ ಆಗತ್ತೆ. ಆಮೇಲೆ ಅಂದ್ಕೊಳ್ಳುತ್ತೆ, ಇದಕ್ಕೆ ನಾನು ಹೆಲ್ಪ್ ಮಾಡಿ ಯೂಸ್ ಇಲ್ಲ, ಇದು ಏನಿದ್ರೂ ಮೃಗನೇ ಅಂದ್ಕೊಂಡು ಅಲ್ಲಿಂದ ಹಾರೋಗುತ್ತೆ. ಈ ಕಥೆಯ ನೀತಿ ಇಷ್ಟೇ ಸ್ನೇಹಿತರೆ. ನಮ್ಮ ಜೀವನದಲ್ಲೂ ಅಷ್ಟೇ ಇದೇ ರೀತಿಯಾದ ವ್ಯಕ್ತಿಗಳಿರ್ತಾರೆ, ನಮ್ಮಿಂದನೇ ಹೆಲ್ಪ್ ತಗೊಂಡು ನಾವೇನೂ ಮಾಡೇ ಇಲ್ಲ ಅನ್ನೋ ಥರ ಬಿಂಬನೆ ಮಾಡ್ತಾ ಇರ್ತಾರೆ. ಸೊ ಅಂಥವ್ರ ಬಗ್ಗೆ ನಾವು ಲೆಕ್ಕಕ್ಕೆ ತಗೊಳ್ದೇನೆ ನಮ್ಮ ಲೈಫ್ ಎಷ್ಟಿದೆ ಅಷ್ಟು ನೋಡ್ಕೊತಾ ಮುಂದೆ ಹೋಗ್ತಾ ಇರಬೇಕು ಅಂತ ಹೇಳ್ತಾ, ಇವತ್ತಿನ ಕತೆ ಇಷ್ಟವಾಗಿದ್ದಲ್ಲಿ ಸುಖೇತಾ HS ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಕತೆಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ಕಾರ.